ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಹಿಂದಿ ಪರೀಕ್ಷೆಯ ವಿವಾದ ಆರಂಭ ಆಗಿರೋದ್ರಿಂದ ಗೊಂದಲ ಶುರುವಾಗಿರೋದ್ರಿಂದ ಸದ್ಯ SSLC ಫಲಿತಾಂಶ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಗೊಂದಲ ಈಗ ವಿದ್ಯಾರ್ಥಿಗಳಲ್ಲಿ ಕ್ರಿಯೇಟ್ ಆಗಿದೆ. ಬಿಡುಗಡೆ ಮಾಡಿದ್ರೂ ಕೂಡ ಅದು ಅಂಕವನ್ನು ಪರಿಗಣನೆ ಮಾಡ್ತಾರಾ, ಗ್ರೇಡನ್ನು ಪರಿಗಣನೆ ಮಾಡ್ತಾರಾ ಅನ್ನುವಂತಹ ಒಂದು ಭಯ ಜೊತೆಗೆ ಆತಂಕ ರಾಜ್ಯದ ಸಾಕಷ್ಟು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುರುವಾಗಿರುವಂಥದ್ದು. ಹಾಗಾದ್ರೆ ಈ ಹಿಂದಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದಕ್ಕೆ ಏನ್ ಕಾರಣ, ಏನೇನಾಗಿತ್ತು, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ರಾಜ್ಯಾದ್ಯಂತ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಎಕ್ಸಾಮ್ ನಡೆದಿತ್ತು. SSLC ಪರೀಕ್ಷೆ 1 ನಡೆದಿತ್ತು. ಅದರ ಜೊತೆಗೆ ಮೊದಲನೇ ದಿನ ಮಾರ್ಚ್ 18ಕ್ಕೆ ಮಲೇಶ್ವರದಲ್ಲಿರುವಂತಹ ಪರೀಕ್ಷಾ ಕೇಂದ್ರಕ್ಕೆ ಮಧು ಬಂಗಾರಪ್ಪ ಕೂಡ ವಿಸಿಟ್ ಮಾಡಿ ಎಲ್ಲರಿಗೂ ಹಾರೈಸಿದ್ರು. ಈ ಸಲವೂ ಕೂಡ CCTVಯ ಕಣ್ಗಾವಲಲ್ಲಿ ವೆಬ್ಕಾಸ್ಟಿಂಗ್ ಮೂಲಕವೇ ಈ ಸಲವೂ ಕೂಡ ಎಕ್ಸಾಮ್ ನಡೆದಿರುವಂಥದ್ದು. ಆದರೆ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲೇ ಮಾರ್ಚ್ 27ರ ಹೊತ್ತಿಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಶಿಕ್ಷಣ ಸಚಿವರು ಮಾಡ್ತಾರೆ. ಮಾರ್ಚ್ 30ಕ್ಕೆ ಹಿಂದಿ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ಗೆ 2-3 ದಿನ ಇರುವಂತಹ ಸಂದರ್ಭದಲ್ಲೇ ಹಿಂದಿ ಎಕ್ಸಾಮ್ ಅನ್ನ ರಿಸಲ್ಟ್ ಅನ್ನ ಈ ಸಲ ನಾವು ಗ್ರೇಡ್ ಆಗಿ ಪರಿಗಣನೆ ಮಾಡ್ತೀವಿ, ಅಂಕವನ್ನ ಪರಿಗಣನೆಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಅಂದ್ರೆ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ದಿನಗಳಿಂದಲೂ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಜೊತೆಗೆ ಒಂದಷ್ಟು ಸಂಘಟನೆಗಳು ಬೇಡಿಕೆಯನ್ನ ಇಟ್ಟಿದ್ವು, ಹಿಂದಿಯನ್ನ ಪರಿಗಣನೆ ಮಾಡಬಾರ್ದು, ಯಾಕಂದ್ರೆ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇರಿಕೆಯ ಪ್ರಯತ್ನ ಆಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಹಿಂದಿಯನ್ನ ಪರಿಗಣನೆ ಮಾಡಬಾರ್ದು ಗ್ರಾಮೀಣ ಭಾಗದ ಮಕ್ಕಳಿಗೆ. ಜೊತೆಗೆ ಅನೇಕ ಮಕ್ಕಳು ಹಿಂದಿಯಲ್ಲಿ ಏನೋ ಅನುತ್ತೀರ್ಣ ಆಗ್ತಾ ಇದ್ದಾರೆ, ಹಾಗಾಗಿ ಹಿಂದಿಯನ್ನ ತೆಗೀರಿ ಅನ್ನುವಂತಹ ಒಂದು ಮನವಿ ಇತ್ತು. ಆ ಮನವಿ ಸಾಕಷ್ಟು ವರ್ಷಗಳಿಂದ ಇರುವಂತಹ ಮನವಿ. ಅದನ್ನ ಶಿಕ್ಷಣ ಇಲಾಖೆ ಎಕ್ಸೆಪ್ಟ್ ಮಾಡಿ ಸುಮಾರು ಎಕ್ಸಾಮ್ಗೆ 2-3 ದಿನ ಇರುವಂತಹ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರೆ. ಮಾರ್ಚ್ 27ರ ಹೊತ್ತಿಗೆ ಅನೌನ್ಸ್ ಮಾಡ್ತಾರೆ, ಇನ್ಮೇಲೆ ಹಿಂದಿ ಎಕ್ಸಾಮ್ ಅನ್ನ ನಾವು ಅಂಕವಾಗಿ ಪರಿಗಣನೆ ಮಾಡೋದಿಲ್ಲ, ಗ್ರೇಡ್ ಅನ್ನ ಪರಿಚಯಿಸ್ತೀವಿ ಅಂತ. ಇದು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ತುಂಬಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ, ಸೇಮ್ ಟೈಮ್ ಹಲವು ಕಡೆ ವಿರೋಧ ವ್ಯಕ್ತ ಆಗುತ್ತೆ. ಒಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ, ಯಾಕೆ ನೀವು ಹಿಂದಿಯನ್ನ ಇಡೋದಿಲ್ಲ, ನಾವೀಗ ಕೇಂದ್ರದ ಒಂದಷ್ಟು ಎಕ್ಸಾಮ್ಗಳನ್ನ ಬರಿತೀವಿ ಅಂತ ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿತೀವಿ ಅಂತ ಅಂದ್ರೆ, ಅಥವಾ ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ ಅನ್ನ ಬರಿತೀನಿ ಅಂತ ಅಂದ್ರೆ ಅಲ್ಲ ನಮಗೆ ಹಿಂದಿ ಕಡ್ಡಾಯವಾಗಿರುತ್ತೆ, ಅಂಕಗಳನ್ನ ಪರಿಗಣನೆ ಮಾಡ್ತಾರೆ. ಸೊ ಹಿಂದಿಯನ್ನ ದಿಢೀರಂತ ಕೈ ಬಿಟ್ರೆ ಹೆಂಗೆ? ಅದು ಕೂಡ ಎಕ್ಸಾಮ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ, ಅದು ಪರೀಕ್ಷೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪರೀಕ್ಷೆ ಹಿಂದಿಯ ಅಂಕವನ್ನ ನಾವು ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಅನ್ನುವಂತಹ ಆಕ್ರೋಶ ಹೊರ ಹಾಕುತ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಹಿಂದಿ ಇಲ್ಲ ಅಂತ ಹೇಳಿ ಲೈಟ್ ಆಗಿ ಓದ್ಕೊಂಡೋಗಿ, ಅಂದ್ರೆ ಹೆಂಗೋ ಗ್ರೇಡಿಂಗ್ ಅಲ್ವಾ ಅಂತ ಹೇಳಿ ಜಸ್ಟ್ ಪಾಸ್ ಮಾಡುವ ಅಥವಾ ಲೈಟ್ ಆಗಿ ಓದ್ಕೊಂಡೋಗಿ ಒಂಥರ ಕೇರ್ಲೆಸ್ ಆಗಿ ಹೋಗಿರುವಂತಹ ವಿದ್ಯಾರ್ಥಿಗಳು ಹೆಚ್ಚು. ಯಾಕಂದ್ರೆ ಶಿಕ್ಷಣ ಸಚಿವರೇ ಹೇಳಿದ್ರು 525ಕ್ಕೆ ನಾವು ಅಂಕವನ್ನ ಪರಿಗಣನೆ ಮಾಡ್ತೀವಿ, 625ರಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ರು ಹಿಂದಿಯನ್ನ ಹೊರತುಪಡಿಸಿ. ಸೊ ಹಾಗಾಗಿ ತುಂಬಾ ಜನ ಸ್ಟೂಡೆಂಟ್ಸು ಬಹಳ ಫ್ರೀ ಆಗಿದ್ರು. ಬಟ್ ಇತ್ತೀಚೆಗೆ ಅಂದ್ರೆ ಚಿಕ್ಕಮಗಳೂರು ಮೂಲದ 3 ವಿದ್ಯಾರ್ಥಿನಿಯರು ಕೋರ್ಟ್ನ ಮೊರೆ ಹೋಗ್ತಾರೆ. ಹಿಂದಿ ನಮಗೆ ಬೇಕು, ಇದರಿಂದ ಸಾಕಷ್ಟು ಅಡ್ವಾಂಟೇಜ್ ಇದೆ, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಕೋರ್ಟ್ ಒಂದು ಸ್ಪಷ್ಟವಾದಂತಹ ಏಕಸದಸ್ಯ ಪೀಠ ಒಂದು ಸೂಚನೆಯನ್ನ ಕೊಡುತ್ತೆ, ಅಂಕವನ್ನ ಪರಿಗಣನೆ ಮಾಡಬೇಕು, ಗ್ರೇಡ್ ಅನ್ನ ಪರಿಗಣನೆ ಮಾಡಬೇಡಿ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ಶಿಕ್ಷಣ ಇಲಾಖೆ ಒಂದು ಏನೋ ಶೈಕ್ಷಣಿಕ ವರ್ಷವನ್ನ ಮುಗಿದ ಮೇಲೆ, ಶೈಕ್ಷಣಿಕ ವರ್ಷನೇ ಮುಗಿದೋದ್ಮೇಲೆ ನಾವು ಅಂಕವನ್ನ ಪರಿಗಣನೆ ಮಾಡ್ತೀವಿ, ಮಾಡಲ್ಲ ಗ್ರೇಡ್ ಅನ್ನ ಪರಿಗಣನೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಇನ್ನೊಂದು ಎಕ್ಸಾಮ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರೆ. ಯಾರಾದ್ರೂ ಈ ಮೂರ್ಖತನದ ಕೆಲಸ ಮಾಡ್ತಾರಾ ಅನ್ನುವಂಥದ್ದು ಶಿಕ್ಷಣ ತಜ್ಞರು ಹೇಳ್ತಾ ಇರೋ ಮಾತು. ಯಾಕಂದ್ರೆ ಎಕ್ಸಾಮ್ ಆಗ್ತಾ ಇರುವಾಗ ಇನ್ನೊಂದು 2-3 ದಿನ ಎಕ್ಸಾಮ್ ಅಂದಾಗ ಈ ಎಕ್ಸಾಮ್ ಇರೋದಿಲ್ಲ ಅಂದ್ರೆ ಇದ್ರೂ ಕೂಡ ಅದು ಗ್ರೇಡು, ನಾವು ಅಂಕವಾಗಿ ಅದನ್ನ ಪರಿಗಣನೆ ಮಾಡಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ? ಕೊನೆ ಪಕ್ಷ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಹೇಳಬೇಕಾಗಿತ್ತು, ಅಥವಾ ಶೈಕ್ಷಣಿಕ ಈ ಸಲ ಬಿಟ್ಟು ನೆಕ್ಸ್ಟ್ ಇಯರ್ ಹೇಳಬೇಕಾಗಿತ್ತು. ಅದೆರಡನ್ನೂ ಮಾಡದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಣ ಸಚಿವರು ಪರೀಕ್ಷೆ ನಡೀತಾ ಇದ್ದ ಸಂದರ್ಭದಲ್ಲೇ 2-3 ದಿನದಲ್ಲೇ ಎಕ್ಸಾಮ್ ಇತ್ತು ಅನ್ನುವಂತಹ ಹೊತ್ತಲ್ಲೇ ಈ ಪರೀಕ್ಷೆಯ ಅಂಕವನ್ನ ಕೈ ಬಿಡ್ತಾ ಇದ್ದೀವಿ ಅಂತ ಹೇಳಿರೋದು ಪೋಷಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಎಫೆಕ್ಟ್ ಆಗಿತ್ತು. ಬಹುತೇಕ ಜನ ಖುಷಿ ಪಟ್ಟರು, ಬಹುತೇಕ ಜನ ಸೇಮ್ ಟೈಮ್ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಒಂದು ವರ್ಷ ಇಡೀ ಓದಿರ್ತೀವಿ, ಯಾರು ಎಕ್ಸಾಮಿಗೆ 2-3 ದಿನ ಇದ್ದ ಓದಲ್ಲ, ಈಗ ಬೇಡ ಅನ್ಬಿಟ್ರಲ್ಲ ಅಂತ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಗಿತ್ತು. ಸೊ ಈ ಎಲ್ಲ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಈ ಹೊತ್ತಲ್ಲೇ ಈಗ ಒಂದು ಆದೇಶ ಬಂದಿರೋದ್ರಿಂದ ಶಿಕ್ಷಣ ಇಲಾಖೆ ಮುಂದೇನ್ ಮಾಡುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಸುಮಾರು 8,60,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರೆಲ್ಲರೂ ಕೂಡ
ಏಪ್ರಿಲ್ 24ಕ್ಕೆ ಫಲಿತಾಂಶ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆ ಅಂಕವನ್ನ ಪರಿಗಣನೆ ಮಾಡಲಾ, ಗ್ರೇಡ್ ಅನ್ನ ಪರಿಗಣನೆ ಮಾಡಲಾ, 525ಗೆ ಮಾರ್ಕ್ ಅನ್ನ ಕೊಡ್ಲಾ, 625ಗೆ ಮಾರ್ಕ್ ಅನ್ನ ಕೊಡ್ಲಾ, ಈ ರೀತಿ ಅಂದ್ರೆ ಪರ್ಸೆಂಟೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಲಿ, ಈ ಮುಂದೆ ಏನ್ ಮಾಡೋದು, ಈ ರೀತಿಯ ಕನ್ಫ್ಯೂಷನ್ ಒಳಗಡೆ ಸಿಕ್ಕಾಕೊಂಡಿರೋದ್ರಿಂದ ಇವ್ರು ಮುಂದೆ ಏನ್ ಮಾಡ್ತಾರೆ ಅನ್ನುವಂತಹ ಸದ್ಯದ ಪ್ರಶ್ನೆ ಇದೆ. ಸಾಕಷ್ಟು ಫಾಲ್ಟ್ಗಳು ಇಲಾಖೆಯ ಕಡೆಯಿಂದಲೂ ಇದೆ. ಇಲ್ಲಿ ನಾವು ಕನ್ನಡ ಪರ ಹೋರಾಟಗಾರರ ಮನವಿ ತಪ್ಪು ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳಿರೋದೇನು, ಹಿಂದಿಯ ಹೇರಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಏನಿದೆ, ಅವರು ಮನವಿ ಕೊಟ್ಟಿರೋದು ಎಲ್ಲವೂ ಕೂಡ ಕರೆಕ್ಟ್ ಆಗೇ ಇದೆ. ಆದ್ರೆ ಶೈಕ್ಷಣಿಕ ವರ್ಷ ಆರಂಭದ ಹೊತ್ತಲ್ಲೇ ಶಿಕ್ಷಣ ಇಲಾಖೆ ಇಂಥದ್ದೊಂದು ದೃಢ ನಿರ್ಧಾರವನ್ನ ಮಾಡಿದ್ರೆ ಬಹುತೇಕ ವಿದ್ಯಾರ್ಥಿಗಳು ಪೋಷಕರು ಸ್ವಾಗತಿಸ್ತಾ ಇದ್ರು. ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದಿಢೀರಂತ ಪತ್ರಿಕಾಗೋಷ್ಠಿ ಮಾಡಿ ದಿಢೀರಂತ ಘೋಷಣೆ ಮಾಡಿರೋದು ಅಂದ್ರೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಯಾರ ಅಭಿಪ್ರಾಯವನ್ನು ಕಲೆ ಹಾಕದೆ ದಿಢೀರಂತ ಅನೌನ್ಸ್ ಮಾಡಿರೋದು ಬಹುತೇಕರ ಕೆಂಗಣ್ಣಿಗೆ ಇಲಾಖೆ ಗುರಿಯಾಗಿತ್ತು. ಸೊ ಈ ವಿಚಾರ ಎಫೆಕ್ಟ್ ಆಗ್ತಾ ಇರೋದು ರಿಸಲ್ಟ್ ಮೇಲೆ. ರಿಸಲ್ಟ್ ಏಪ್ರಿಲ್ 24ಕ್ಕೆ ಕೊಡಬೇಕಾಗಿತ್ತು, ಅಂದ್ರೆ ಟೆಂಟೇಟಿವ್ ಆಗಿ ಇದ್ದಂತಹ ದಿನಾಂಕ 24. ಬಟ್ ರಿಸಲ್ಟ್ ಯಾವಾಗ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಸದ್ಯ ಇರುವಂತಹದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.